ಸೊ ನೋಡ್ತಾ ಇರುವಂಥ ಎಲ್ಲ ವೀಕ್ಷಕರಿಗೂ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಯೂನಿಲರ್ನ್ ಆ್ಯಪಲ್ಲಿ ಹೇಗೆ ಮಾಡ್ಯೂಲ್ಗಳನ್ನು ಕಂಪ್ಲೀಟ್ ಮಾಡೋದು, ಯಾವ ರೀತಿ ಕಂಪ್ಲೀಟ್ ಮಾಡೋದು, ಹಾಗೂ ಆ ಮಾಡ್ಯೂಲ್ಗಳಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ಏನೇನು ಉತ್ತರ ಇರುತ್ತೆ ಎಲ್ಲನೂ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಫಸ್ಟು ನಿಮ್ಮ ಒಂದು ಮೊಬೈಲ್ನಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ಕೊಟ್ಟಿರುವಂಥ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಹೇಳಿರ್ತಾರೆ ಯೂನಿಲರ್ನ್ ಆ್ಯಪನ್ನು. ನೀವು ಡೌನ್ಲೋಡ್ ಮಾಡಿರ್ತೀರ. ಡೌನ್ಲೋಡ್ ಮಾಡಿಲ್ಲ ಅಂದರೆ ಇನ್ನು ಪ್ಲೇಸ್ಟೋರಿಗೆ ಹೋಗಿ ಯೂನಿಲರ್ನ್ ಆ್ಯಪ್ ಅಂತ ಇರುತ್ತೆ, ಇಲ್ಲಿ ಇದನ್ನು ಡೌನ್ಲೋಡ್ ಮಾಡಬೇಕಾಗುತ್ತೆ. ಯೂನಿಲರ್ನ್ ಆ್ಯಪ್ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ, ಹಿಂಗೆ ಟ್ಯಾಪ್ ಮಾಡಿದ ಮೇಲೆ ಸೊ ಇಲ್ಲಿ ಅಲೋ ಅಂತ ಏನು ಪರ್ಮಿಷನ್ ಕೇಳುತ್ತೆ, ಅಲೋ ಮಾಡಿ. ಸೊ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಲಾಗಿನ್ ಆಗೋಕ್ಕೆಲ್ಲ. ಟೈಮು ನೀವು ವೆಯ್ಟ್ ಮಾಡಬೇಕಾಗುತ್ತೆ, ಪೇಷನ್ಸ್ ಇರಬೇಕು. ಸೊ ಯೂಸರ್ ನೇಮ್ ಏನು ಅಂತಂದರೆ ನಿಮ್ಮದು ಪೋಷನ್ ಟ್ರ್ಯಾಕರಲ್ಲಿ ಒಂದು ಅಂಗನವಾಡಿ ಕೋಡ್ ಇರುತ್ತಲ್ಲ ನಿಮ್ಮದು, ಅದನ್ನು ಟೈಪ್ ಮಾಡಬೇಕಾಗುತ್ತೆ. ಯೂಸರ್ ನೇಮ್ ಮತ್ತು ಪಾಸ್ವರ್ಡು ಎರಡೂ ಕೂಡ ಸೇಮ್ ಇರುತ್ತೆ. ಅಥವಾ ನಿಮ್ಮ ಸರ್ಕಲ್ಗಳಲ್ಲಿ ನಿಮ್ಮ ಸೂಪರ್ವೈಸರ್ ಇರ್ತಾರಲ್ಲ, ಸೊ ಅವರಿಗೆ ಕಾಲ್ ಮಾಡಿ ತಿಳ್ಕೊಳ್ಳಿ ಪಾಸ್ವರ್ಡ್ ಏನು, ಐ ಡಿ ಏನು ಅಂತ. ಸೊ ಅವ್ರು ಹೇಳ್ತಾರೆ, ಇಲ್ಲ ಪ್ರೊವೈಡ್ ಮಾಡಿರ್ತಾರೆ ಮುಂಚೆನೇ ಗ್ರೂಪ್ಗಳಲ್ಲಿ. ಸೊ ಅದನ್ನು ಹಾಕಿ. ಸೊ ಯೂಸರ್ ನೇಮ್ ಎಂಟರ್ ಮಾಡಿದ್ಮೇಲೆ ಅದನ್ನೇ ಕಾಪಿ ಮಾಡಿ ಪಾಸ್ವರ್ಡಾಗಿ ಪೇಸ್ಟ್ ಮಾಡಿಬಿಡಿ, ಲಾಗಿನ್ ಆಗಿ. ಸೊ ಇಲ್ಲಿ ನಾಟ್ ನೌ ಅಂತ ಕೊಡಿ. ನೆಕ್ಸ್ಟ್ ಎಲ್ಲನೂ ಗಾಟ್ ಇಟ್ ಅಂತ ಕ್ಲಿಕ್ ಮಾಡಿ. ಸೊ ಮೊದಲು ಇಂಟರ್ಫೇಸ್ ಈ ಥರ ಕಾಣುತ್ತೆ ನಿಮಗೆ ಫುಲ್ಲು. ಈ ಥರ ಕಾಣಿಸಿದ ಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ ಅಂತಂದರೆ ಇಲ್ಲಿ ಕಾಣುತ್ತಲ್ಲ, ಇಲ್ಲಿ ಕ್ಲಿಕ್ ಮಾಡಬೇಕು. ಸೊ ಫಸ್ಟು ಅಲ್ಲಿ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟು ಗಾಟ್ ಇಟ್ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಇಂಟರ್ಫೇಸ್ ಈ ಥರ ಓಪನ್ ಆಗುತ್ತೆ. ಇದನ್ನು ಹಂಗೆ ಮೇಲ್ಗಡೆ ಸ್ಕ್ರಾಲ್ ಡೌನ್ ಮಾಡಿದಾಗ ನಿಮಗಿಲ್ಲಿ ಪೂರ್ವ ಪರೀಕ್ಷೆ ಅಂತ ಒಂದು ಇಲ್ಲಿ ಕಾಣುತ್ತೆ. ನೀವು ಫಸ್ಟು ಪೂರ್ವ ಪರೀಕ್ಷೆನ ಕಂಪ್ಲೀಟ್ ಮಾಡಿದ ಮೇಲೇ ಮುಂದೆ ಮಾಡ್ಯೂಲ್ 1, ಮಾಡ್ಯೂಲ್ 2 ಇವನ್ನು ಕಂಪ್ಲೀಟ್ ಮಾಡೋಕ್ಕಾಗೋದು. ಸೊ ಮೊದಲು ಪೂರ್ವ ಪರೀಕ್ಷೆ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ನೆಕ್ಸ್ಟು ಇಲ್ಲಿ ಕೆಳಗಡೆ ಅಟೆಂಪ್ಟ್ ಕ್ವಿಝ್ ನೌ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಇಲ್ಲಿ ಪ್ರಶ್ನೆಗಳು ಬರುತ್ತೆ. ಇದು ಪೂರ್ವ ಪರೀಕ್ಷೆ, ನಿಮಗೇನು ಗೊತ್ತೋ ಅದನ್ನು ಕ್ಲಿಕ್ ಮಾಡ್ತಾ ಹೋಗಬೇಕು. ಇಲ್ಲಿ ಯಾವ ಅವಧಿಯಲ್ಲಿ ಮೆದುಳಿನಲ್ಲಿ ಅತಿ ಹೆಚ್ಚಿನ ನರಕೋಶಗಳ ಸಂಪರ್ಕಗಳು ರೂಪಿತಗೊಳ್ಳುತ್ತವೆ? ಇದರಲ್ಲಿ ನಿಮಗೆ ಯಾವುದು ಗೊತ್ತು, ನಿಮಗೆ ತಿಳಿದಿರುವಂಥದ್ದು ಯಾವುದು? ಇವಾಗ ಇದನ್ನು ಕ್ಲಿಕ್ ಮಾಡ್ತೀರಾ. ಇಲ್ಲಿ ಕ್ಲಿಕ್ ಮಾಡಬೇಕು, ಟ್ಯಾಪ್ ಮಾಡಿದಾಗ ಅದು ಸೆಲೆಕ್ಟ್ ಆಗುತ್ತೆ. ಸೊ ಹಿಂಗೆ ಸೆಲೆಕ್ಟ್ ಮಾಡ್ಕೊಂಡೋಗಿ, ಇದು ತಪ್ಪಾದರೂ ಇರಲಿ ಸರಿಯಾದರೂ ಇರಲಿ. ಸೊ ಹಿಂಗೆ ಕ್ಲಿಕ್ ಮಾಡ್ಕೊಂಡು ಹೋಗ್ತೀರಾ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ನೀವು ಒಂದಕ್ಕಿಂತ ಹೆಚ್ಚು ಆಯ್ಕೆಯನ್ನು ಪಡೆಯಬಹುದು ಅಂತ ಐತಿ. ಇಲ್ಲಿ ಯಾವುದಾದ್ರೂ ಎರಡನ್ನ ಆಯ್ಕೆ ಮಾಡ್ಬೋದು, ಇಲ್ಲ ಜಾಸ್ತಿನೂ ಆಯ್ಕೆ ಮಾಡ್ಬೋದು, ಎರಡಕ್ಕಿಂತ ಹೆಚ್ಚು. ಸೊ ಹಿಂಗೆ ಸುಮ್ಮನೆ ಸೆಲೆಕ್ಟ್ ಮಾಡ್ತಾ ಹೋಗಿ, ತಪ್ಪಿದ್ರೂ ಪರವಾಗಿಲ್ಲ. ಈ ರೀತಿ 17 ಪ್ರಶ್ನೆಗಳು, 17 ಅನಿಸುತ್ತೆ, 17 ಪ್ರಶ್ನೆಗಳಿರ್ತವೆ. 17 ಪ್ರಶ್ನೆಗೂ ಸೆಲೆಕ್ಟ್ ಮಾಡಾದಮೇಲೆ ನೀವು ನೆಕ್ಸ್ಟು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ. ಸಬ್ಮಿಟ್ ಕ್ಲಿಕ್ ಮಾಡಿದ ಮೇಲೆ ಸಬ್ಮಿಟ್ ಆಗುತ್ತೆ. ಸೊ ಇಲ್ಲಿ ಎಲ್ಲದು ಆನ್ಸರ್ ಆಗಿದೆ, ಫುಲ್ಲು 13 ಆನ್ಸರ್ ಆಗಿದೆ. ಸೊ ನೆಕ್ಸ್ಟು ಇಲ್ಲಿ ಕೆಳಗಡೆ ಮತ್ತೆ ಸಬ್ಮಿಟ್ ಆಲ್ ಅಂತ ಇದೆಯಲ್ಲ, ಸಬ್ಮಿಟ್ ಆಲ್ ಆ್ಯಂಡ್ ಫಿನಿಶ್ ಅಂತ, ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ. ಸೊ ನೀವು ಇವಾಗ ಎಷ್ಟು ಮಾರ್ಕ್ಸ್ನ ತಗೊಂಡಿದ್ದೀರಾ ಅಂತ ಅಲ್ಲಿ ತೋರಿಸುತ್ತೆ. ಇದು ಜಸ್ಟ್ ಒಂದು ಪೂರ್ವ ಪರೀಕ್ಷೆ, ಪ್ರಿಪ್ರೇಟ್ರಿ ಥರ ಒಂದು. ಸೊ ನೀವು ಇವಾಗ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ ಅಂತ ಇಲ್ಲೇ ತೋರಿಸುತ್ತೆ ನೋಡಿ. 19 ಮಾರ್ಕ್ಸಿಗೆ 4.25 ಮಾರ್ಕ್ಸ್ ತೊಗೊಂಡಿದ್ದೀರಾ. ಸೊ ಇದೇನು ನಿಮ್ಮ ಒಂದು ಏನು ಸರ್ಟಿಫಿಕೇಟಲ್ಲೇನೂ ಪ್ರಾಬ್ಲಮ್ ಆಗೋಲ್ಲ. ಇದು ಸುಮ್ಮನೆ ಜಸ್ಟ್ ಪೂರ್ವ ಪರೀಕ್ಷೆ ಥರ ಅಷ್ಟೇ. ಸೊ ನೀವು ನೋಡ್ಕೋಬೋದು ಇಲ್ಲಿ ಯಾವ್ದಾವ್ದು ತಪ್ಪು ಸರಿ ಯಾವುದ್ಯಾವುದು ಅಂತ ಇಲ್ಲೇ ಕೊಟ್ಟಿರ್ತಾರೆ. ಮೇಲ್ಗಡೆ ಸ್ಕ್ರಾಲ್ ಮಾಡಿದರೆ ಅದು ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟು ಸೀದಾ ಬ್ಯಾಕ್ ಬಂದುಬಿಡಿ. ಎಲ್ಲಿ ಅಂದರೆ ಇಲ್ಲಿ ಮೇಲ್ಗಡೆ ಲೆಫ್ಟ್ ಸೈಡಲ್ಲಿ ಕಾಣುತ್ತಲ್ಲ ಕಾರ್ನರು, ಈ ಬ್ಯಾಕ್ ಬರಬೇಕು. ಸೊ ನೀವು ನಿಮ್ಮ ಮೊಬೈಲಲ್ಲಿ ಬ್ಯಾಕ್ ಬರೋಕ್ಕೆ ಹೋಗ್ಬಿಡಿ. ಸೊ ನೆಕ್ಸ್ಟು ಬ್ಯಾಕ್ ಬಂದು ನೆಕ್ಸ್ಟ್ ಏನು ಮಾಡ್ತೀರಾ, ಮತ್ತೆ ಬ್ಯಾಕ್ ಬನ್ನಿ.
ಸೊ ನೆಕ್ಸ್ಟ್ ಹಿಂಗೆ ಮೇಲೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ನಿಮಗೆ ಮಾಡ್ಯೂಲ್ 1 ಅಂತ ಕಾಣುತ್ತೆ. ಮಾಡ್ಯೂಲ್ 1 ಅಲ್ಲಿವರೆಗೂ ಮಾಡ್ಯೂಲ್ 1 ಲಾಕ್ ಚಿತ್ರದಲ್ಲಿ ಕಾಣಿಸ್ತಾ ಇರುತ್ತೆ. ಈ ಥರ ಲಾಕ್ ಆಗಿರುತ್ತೆ. ಇಲ್ಲಿ ಈ ಥರ ಲಾಕ್ ಸಿಂಬಲ್ ಕಾಣಿಸ್ತಾ ಇರುತ್ತೆ ಮಾಡ್ಯೂಲ್ 1. ಆದರೆ ಇವಾಗ ಲಾಕ್ ಸಿಂಬಲ್ಲು ಮಾಡ್ಯೂಲ್ 1ಅಲ್ಲಿ ಎಲ್ಲೂ ಇಲ್ಲ. ಸೊ ನಾವಿವಾಗ ಏನು ಮಾಡ್ತೀವಿ, ಮಾಡ್ಯೂಲ್ 1 ಮೇಲೆ ಕ್ಲಿಕ್ ಮಾಡಿ. ಮಾಡ್ಯೂಲ್ 1 ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರ ಕಾಣುತ್ತೆ. ನೆಕ್ಸ್ಟು ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಹೀಗೆ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಎಂಟರ್ ಅಂತ ಕಾಣುತ್ತಲ್ಲ, ಎಂಟರ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಇದು ಡೌನ್ಲೋಡ್ ಆಗುತ್ತೆ. ನಿಮಗೆ ಎಷ್ಟು ಒಂದು 30 MB ಎಷ್ಟೋ ಇರುತ್ತೆ ಒಂದೊಂದು ಪರ್ ವೀಡಿಯೋ. ಮಾಡ್ಯೂಲ್ 1ಅಲ್ಲಿ ಒಂದು 15 ವೀಡಿಯೋ ಇರುತ್ತೆ. ಅದು ಹೇಗೆ ಅಂತ ಹೇಳ್ಕೊಡ್ತೀನಿ ಇವಾಗ. ಸೊ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆಗೋವರೆಗೂ ವೆಯ್ಟ್ ಮಾಡಬೇಕು. ಸೊ ಮಾಡ್ಯೂಲ್ 1 ಇವಾಗ ಓಪನ್ ಆಗುತ್ತೆ. ಇಲ್ಲಿ ವೀಡಿಯೋಗಳು ಬರುತ್ತೆ. ಸೊ ವೀಡಿಯೋ ಇಲ್ಲಿಗೆ ಕ್ಲಿಕ್ ಮಾಡ್ತೀರಾ. ಸೊ ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈಗ ಇಲ್ಲಿ ಮಾಡ್ಯೂಲ್ 1ಅಲ್ಲಿ ಏನೇನು ಕಲಿತೀರಾ ಅನ್ನೋದನ್ನು ಹೇಳುತ್ತೆ. ಸೊ ನೆಕ್ಸ್ಟ್ ನಿಮಗೆ ಸೊ ಅದನ್ನೆಲ್ಲ ವೀಡಿಯೋ ಎಲ್ಲ ವೆಯ್ಟ್ ಮಾಡೋಕ್ಕಾಗಲ್ಲ ನಮಗೆ. ಸೊ ಅದಕ್ಕೆ ಏನು ಮಾಡ್ತೀರಾ, ಇಲ್ಲಿ ಕೆಳಗಡೆ ಸಿಂಬಲ್ ಕಾಣುತ್ತೆ ನೋಡಿ, ಇಲ್ಲಿ ಮುಂದೆ ಹೋಗೋ ಸಿಂಬಲ್ಲು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಮತ್ತೆ ಈ ವಿಡಿಯೋ ತುಂಬ ಲಾಂಗ್ ಇದೆ. ಇಲ್ಲಿ ಮೇಲ್ಗಡೆ ರೈಟ್ ಕಾರ್ನರಲ್ಲಿ ನೋಡ್ಬೋದು, ನಾನು ಝೂಮ್ ಆಗಿ ತೋರಿಸ್ತೀನಿ. ಇಲ್ಲಿ ರೈಟ್ ಕಾರ್ನರಲ್ಲಿ 15 ವೀಡಿಯೋ ಇದೆ. ಟೋಟಲಾಗಿ 15 ವೀಡಿಯೋ, ಬರೀ ಮಾಡ್ಯೂಲ್ 1ನಲ್ಲೇ 15 ವೀಡಿಯೋ ಇದೆ. ಆ 15 ವೀಡಿಯೋನ ನಿಮಗೆ ನೋಡೋಕ್ಕಾಗಲ್ಲ. ಹಾಗೆ 14 ಮಾಡ್ಯೂಲ್ ಕಂಪ್ಲೀಟ್ ಮಾಡಬೇಕು. ಬರೀ ಒಂದು ಮಾಡ್ಯೂಲಲ್ಲೇ 15 ವೀಡಿಯೋ ಇದೆ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ಏನು ಮಾಡ್ತೀರಾ, ಮುಂದೆ ಹೋಗಿ. ಇಲ್ಲಿ ಕೆಳಗಡೆ ರೈಟ್ ಸಿಂಬಲ್ ಕಾಣುತ್ತಲ್ಲ, ಮುಂದೆ ಹೋಗೋ ಸಿಂಬಲ್ಲು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮುಂದೆ ಹೋಗುತ್ತೆ ವಿಡಿಯೋ. ಮತ್ತೆ ಹಂಗೆ ಕಂಟಿನ್ಯೂಸಾಗಿ ಕ್ಲಿಕ್ ಮಾಡ್ತಾನೇ ಹೋಗಿ. ಸೊ ಇವಾಗ ಇಲ್ಲಿ ಪ್ರಶ್ನೆ ಕೇಳುವಂಥ ಒಂದು ಇದು ಬರುತ್ತೆ. ಸೊ ಇದನ್ನು ಮುಂದೆ ಡ್ರ್ಯಾಗ್ ಮಾಡಿ. ಯಾವುದನ್ನು ಅಂದರೆ ಇಲ್ಲಿ ವಿಡಿಯೋ ಪ್ಲೇ ಆಗ್ತಾ ಇರುತ್ತಲ್ಲ, ಇದನ್ನು ಹಿಂಗೆ ಮುಂದೆ ಡ್ರ್ಯಾಗ್ ಮಾಡ್ಕೊಂಡು ಹೋದರೆ ಎಂಡಿಗೆ ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಪ್ರಶ್ನೆಗಳು ಬರುತ್ತೆ. ನಿಮಗೆ ಏನು ಮಾಡಿ ಅಂತಂದರೆ, ನೀವು ಪಾಠ ಕೇಳ್ತೀನಿ, ನನಗೆ ಟೈಮ್ ಇದೆ, ಕೇಳ್ಬಿಟ್ಟು ಆನ್ಸರ್ ಮಾಡ್ತೀನಿ ಅಂದರೆ ಓಕೆ ಗುಡ್ ಮಾಡಿ. ಇಲ್ಲಿ ಡೈರೆಕ್ಟ್ ಹಿಂಗೆ ಆನ್ಸರ್ ಗೊತ್ತಿದ್ರೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲೇ ಇರುತ್ತೆ. ನೀವು ಝೂಮ್ ಮಾಡಬೇಕು. ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ, ಹಿಂಗೆ ಝೂಮ್ ಔಟಲ್ಲಿ ಇರ್ತಾರೆ. ಎಲ್ಲಿ ಸಬ್ಮಿಟ್ ಮಾಡೋದು, ಇಲ್ಲೆಲ್ಲೋ ಕೆಳಗಡೆ ಇರುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಇಲ್ಲಿರುತ್ತೆ ಸಬ್ಮಿಟ್ ಸಿಂಬಲ್ಲು. ಸಬ್ಮಿಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ತಪ್ಪ ಉತ್ತರ ಸರಿನಾ ಅಂತ ಹೇಳುತ್ತೆ. ಇಲ್ಲಿ ತಪ್ಪು ಉತ್ತರ ಆಗಿದೆ ನಂದು. ಸೊ ಅದಕ್ಕೆ ಸರಿ ಉತ್ತರ ಯಾವುದು ಅಂತ ಅಲ್ಲೇ ತೋರಿಸುತ್ತೆ. ಸರಿ ಉತ್ತರ ಇವಾಗ ನಾವು ಮತ್ತೆ ಸರಿ ಮಾಡಬೇಕಲ್ವ ಅದನ್ನು. ಸೊ ಇಲ್ಲಿ ಮತ್ತೆ ಏನು ಮಾಡ್ತೀರಾ, ಇಲ್ಲಿ ಕೆಳಗಡೆ ಬ್ಯಾಕ್ ಬಟನ್ ಕಾಣಿಸ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಮತ್ತೆ ಬ್ಯಾಕ್ ಹೋಯಿತು. ನಿಮಗೆ ಉತ್ತರ ಯಾವುದು ಅಂತ ಗೊತ್ತಾಯ್ತಲ್ವ. ಮತ್ತೆ ಮುಂದೆ ಕಳಿಸಿ. ಮತ್ತೆ ಇವಾಗ ವೀಡಿಯೋನ ಮುಂದೆ ಡ್ರ್ಯಾಗ್ ಮಾಡಿ. ಸೊ ಇವಾಗ ಉತ್ತರ ಯಾವುದು ಅಂತ ಗೊತ್ತಾಯಿತು, 30% ಇರುತ್ತೆ ಅಂತ. ಸೊ ನೆಕ್ಸ್ಟು ಸಬ್ಮಿಟ್ ಮಾಡ್ತೀರಾ. ಸಬ್ಮಿಟ್ ಮಾಡಾದ್ಮೇಲೆ ಇಲ್ಲಿ ಸರಿ ಉತ್ತರ ಅಂತ ಬಂತು. ಸೊ ಸರಿ ಉತ್ತರ ಅಂತ ಬಂದಾದಮೇಲೆ ಸೊ ನೆಕ್ಸ್ಟ್ ಏನು ಮಾಡ್ತೀರಾ, ಮುಂದಿನ ಅನ್ನುವಂಥ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಕ್ಲಿಕ್ ಮಾಡಿ. ಸೊ ಮತ್ತೆ ಪ್ರಶ್ನೆ ಕೇಳ್ತಾ ಇದೆ. ಸೊ ಮುಂದೆ ಡ್ರ್ಯಾಗ್ ಮಾಡಿ. 2 ವರ್ಷದ ಹೊತ್ತಿಗೆ ಮಗುವಿನ ಮೆದುಳು ವಯಸ್ಕರ ಮೆದುಳಿನ ತೂಕ ಶೇಕಡ ಎಷ್ಟಿರುತ್ತೆ ಅಂತಂದರೆ ಒಂದು 80% ಇರ್ಬೋದು. ಸೊ 80% ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಸಬ್ಮಿಟ್ ಮೇಲೆ ಇಲ್ಲಿ ಸಬ್ಮಿಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸರಿ ಉತ್ತರ. ಸೊ ನೆಕ್ಸ್ಟು ಮತ್ತೆ ಮುಂದಿನ ಅನ್ನುವಂಥ ಸಿಂಬಲ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡ್ತೀರಾ. ಸೊ ಮತ್ತೆ ವಿಡಿಯೋ ಪ್ಲೇ ಆಗ್ತಿದೆ. ಸೊ ಮತ್ತೇನು ಮಾಡ್ತೀರಾ, ನಿಮಗೆ ವಿಡಿಯೋ ನೋಡೋಕ್ಕಾಗಲ್ಲ. ಇಲ್ಲಿ ಕೆಳಗಡೆ ರೈಟ್ ಕಾರ್ನರಲ್ಲಿ ಮುಂದೆ ಹೋಗುವಂಥ ಸಿಂಬಲ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಸೊ ನೆಕ್ಸ್ಟು ಇವಾಗ ಪ್ರಶ್ನೆ ಕೇಳ್ತಾ ಇದೆ, ವಿಡಿಯೋನ ಡ್ರ್ಯಾಗ್ ಮಾಡಿ. ಹೇಳ್ದಾಗ ಸೇಮ್ ವಿಡಿಯೋ ಇಲ್ಲಿ ಹೋಗ್ತಾ ಇರುತ್ತಲ್ಲ, ಇದನ್ನು ಹಿಂಗೆ ಹಿಡ್ಕೊಂಡು ಎಳೆದು ಡ್ರ್ಯಾಗ್ ಮಾಡಿ. ಮುಂದೆ ಡ್ರ್ಯಾಗ್ ಮಾಡಿದ್ಮೇಲೆ ಇಲ್ಲಿ ಪ್ರಶ್ನೆ ಕೇಳುತ್ತೆ, ಮತ್ತು ಮಗುವಿನ ಮೆದುಳಿನ ತೂಕ ಹೆಚ್ಚಾಗುವುದಕ್ಕೆ ಕಾರಣಗಳೇನು. ಸೊ ಯಾವುದೋ ಒಂದು ಕ್ಲಿಕ್ ಮಾಡ್ತೀರಾ, ಸಬ್ಮಿಟ್ ಮಾಡ್ತೀರಾ. ತಪ್ಪು ಉತ್ತರ ಆಗಿದೆ. ಸೊ ಅದಕ್ಕೆ ಏನು ಮಾಡ್ತೀರಾ, ಅಲ್ಲಿ ಸರಿ ಉತ್ತರ ಯಾವುದೇದು ಅಂತ ಇಲ್ಲಿ ಕೊಟ್ಟಿದೆ. 1ನೇದು 2ನೇದು ಸರಿ ಉತ್ತರ.
ಮುಂದಿನ ಅಂತ ಕ್ಲಿಕ್ ಮಾಡಬೇಡಿ. ಮತ್ತೆ ಬ್ಯಾಕ್ ಬಟನ್ ಹೋಗಿ ಇಲ್ಲಿ ಕೆಳಗಡೆ ರೈಟ್ ಕಾರ್ನರಲ್ಲಿ ಕಾಣುತ್ತಲ್ಲ ಅದನ್ನು ಬ್ಯಾಕ್ ಹೋಗಿ. ಸೊ ಅದನ್ನು ಕ್ಲಿಕ್ ಮಾಡಿದಾಗ ಮತ್ತೆ ವಿಡಿಯೋ ಪ್ಲೇ ಆಗುತ್ತೆ. ಸೊ ಇವಾಗ ಮತ್ತೆ ಮುಂದೆ ಹೋಗಿ, ಮುಂದೆ ಹೋಗೋ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಮತ್ತೆ ಪ್ರಶ್ನೆಗೆ ಬಂತು. ಇವಾಗ ವೀಡಿಯೋನ ಹಿಂಗೆ ಮುಂದೆ ಡ್ರ್ಯಾಗ್ ಮಾಡಿ. ಇಲ್ಲಿ ಕೆಳಗಡೆ ಓಡ್ತಾ ಇದೆಯಲ್ಲ ಇದನ್ನು ಮುಂದೆ ಡ್ರ್ಯಾಗ್ ಮಾಡಿದಾಗ ಡೈರೆಕ್ಟ್ ಪ್ರಶ್ನೆಗೆ ಬರ್ತೀವಿ. ಉತ್ತರ ಯಾವುದಾದ್ರು ಅಂತ ಅದೇ ಹೇಳಿತ್ತು, 1 ಮತ್ತು 2. ನೆಕ್ಸ್ಟು ಸಬ್ಮಿಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಉತ್ತರ ಸರಿ ಅಂತ ಬಂತು, ಸರಿ ಉತ್ತರ ಅಂತ ಇಲ್ಲಿ ತೋರಿಸ್ತಾ ಇದೆ. ಸೊ ನೆಕ್ಸ್ಟು ಮುಂದಿನ ಅನ್ನುವಂಥ ಒಂದು ಇದು ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟು ಯಾವ ಅವಧಿಯಲ್ಲಿ ಮೆದುಳಿನಲ್ಲಿ ಅತಿ ಹೆಚ್ಚಿನ ನರಕೋಶಗಳ ಸಂಪರ್ಕಗಳು ರೂಪಿತಗೊಳ್ಳುತ್ತವೆ. ಸೊ ವಿಡಿಯೋ ಮುಂದೆ ಸ್ಕಿಪ್ ಮಾಡಿ. ಸೊ ಇವಾಗ ಯಾವುದೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀರಾ, ಸಬ್ಮಿಟ್ ಮಾಡ್ತೀರಾ. ಸಬ್ಮಿಟ್ ಅನ್ನುವಂಥ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸರಿಯಾದ ಉತ್ತರ ಅದಲ್ಲ, ಎರಡನೇದು ಸರಿಯಾದ ಉತ್ತರ. ಸೊ ಮತ್ತೆ ಏನು ಮಾಡ್ತೀರಾ ನೀವು ಇವಾಗ ಇಲ್ಲಿ ಬ್ಯಾಕ್ ಬರ್ತೀರಾ. ಬ್ಯಾಕ್ ಬಂದ ತಕ್ಷಣ ಏನಾಗುತ್ತೆ, ಮತ್ತೆ ಇದು ಇಲ್ಲಿಗೆ ಬರುತ್ತೆ. ಸೊ ಇವಾಗ ನೀವು ಆನ್ಸರ್ನ ಯಾವುದಾದ್ರೂ ಒಂದು ಕ್ಲಿಕ್ ಮಾಡ್ತೀರಾ. ಯಾವ ಉತ್ತರ ಅಂತ ಅದೇ ಹೇಳ್ತು, ಎರಡನೇದು ಸರಿಯಾದ ಉತ್ತರ ಅಂತ. ಸೊ ಎರಡನೇದು ಕ್ಲಿಕ್ ಮಾಡ್ತೀರಾ. ನೆಕ್ಸ್ಟು ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀರಾ. ಇದು ಈಗೇನಾಯಿತು ಅಂತಂದರೆ 2 ಪ್ರಶ್ನೆ ಹಿಂದೆ ಬಂತು. ಅಂದರೆ ಮುಂಚೆ ಉತ್ತರಿಸಿದ್ರಲ್ಲ ಆ ಎರಡನೇ ಪ್ರಶ್ನೆನೂ ಇನ್ಕ್ಲೂಡ್ ಮಾಡಿಕೊಂಡು ಮುಂದ್ಲುದನ್ನು ಆನ್ಸರ್ ಮಾಡಬೇಕು. ಸೊ ಏನು ಮಾಡಿ ಅಂತಂದರೆ ಹಿಂದೆ ಪ್ರಶ್ನೆದು ಆನ್ಸರ್ನ ಬರ್ಕೋಬಿಡಿ. 1, 2 ಒಂದನೇ ಆಪ್ಷನ್, ಎರಡನೇ ಆಪ್ಷನ್ನು ಅದಕ್ಕೆ ಉತ್ತರ ಅಂತ ಎಲ್ಲರೂ ಒಂದು ಚೀಟಿಲ್ಲ ಸುಮ್ಮನೆ ಹಂಗೆ ನಿಮ್ಮ ಗುರ್ತಿಗೆ ಮಾಡ್ಕೊಳ್ಳಿ. ಇಲ್ಲ ನೆನಪಿದೆ ಅಂತಂದರೆ ಮಾಡ್ಬೋದು. ಸೊ ಮತ್ತೆ ಇವಾಗ ಏನು ಮಾಡಬೇಕಾಗುತ್ತೆ, ನೀವು ಬ್ಯಾಕ್ ಬನ್ನಿ. ಸೊ ಮತ್ತೆ ಮುಂದೆ ಹೋಗಿ ಇದನ್ನು ಸ್ಕಿಪ್ ಮಾಡಿ. ಸೊ 1, 2 ಸಬ್ಮಿಟ್ ಮಾಡ್ತೀರಾ. ಸರಿಯಾದ ಉತ್ತರ ಅಂತ ಬರುತ್ತೆ. ಸೊ ಮತ್ತೆ ನೆಕ್ಸ್ಟು ಮುಂದಿನ ಅಂತ ಇದೆಯಲ್ಲ ಅಲ್ಲಿಗೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ಮುಂದಿನ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿದಾಗ ಸೊ ಮತ್ತೆ ವಿಡಿಯೋ ಮುಂದೆ ಕಳಿಸಿ. ಸೊ ನೆಕ್ಸ್ಟು ಇಲ್ಲಿ ಉತ್ತರ ಇದನ್ನು ಕ್ಲಿಕ್ ಮಾಡ್ತೀರಾ, ಸಬ್ಮಿಟ್ ಮಾಡ್ತೀರಾ. ಸೊ ಉತ್ತರ ಸರಿ ಅಂತ ಬಂತು. ನೆಕ್ಸ್ಟು ಮುಂದಿನ ಅನ್ನುವಂಥ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ, ಮುಂದಿನ. ಸೊ ಮತ್ತೆ ವಿಡಿಯೋ ಬರ್ತಾ ಇದೆ. ವಿಡಿಯೋನ ನಮಗೆ ನೋಡೋಕ್ಕಾಗಲ್ಲ. ಸೊ ಏನು ಮಾಡ್ತೀವಿ, ವಿಡಿಯೋ ಇಲ್ಲಿ ಮುಂದೆ ಇದೆಯಲ್ಲ ಮುಂದೆ ಹೋಗೋ ಸಿಂಬಲ್ ಅದನ್ನು ಕ್ಲಿಕ್ ಮಾಡಿ, ಮತ್ತೆ ಕ್ಲಿಕ್ ಮಾಡಿ. ಸೊ ಇವಾಗ ಈ ಥರ ಕಾಣುತ್ತೆ ಇಂಟರ್ಫೇಸು. ಸೊ ವಿಡಿಯೋನ ಡ್ರ್ಯಾಗ್ ಮಾಡಿ, ವಿಡಿಯೋನ ಹಿಂಗೆ ಡ್ರ್ಯಾಗ್ ಮಾಡಿ ಮುಂದೆ ಇಲ್ಲಿ ಬರುವಂಥದ್ದನ್ನು. ಸೊ ಡ್ರ್ಯಾಗ್ ಮಾಡಿದಾಗ ಇಲ್ಲಿ ಪ್ರಶ್ನೆ ಏನು ಅಂತ ತೋರಿಸುತ್ತೆ. ಸೊ ಬಾಲ್ಯದ ಪ್ರಾರಂಭಿಕ ವರ್ಷಗಳಲ್ಲಿ ಮಗುವಿಗೆ ಸಕಾರಾತ್ಮಕ ಉತ್ತೇಜಕ ಅನುಭವಗಳನ್ನು ನೀಡುವ ವಿವಿಧ ಮಾರ್ಗಗಳು ಯಾವುವು ಅಂತ ಪ್ರಶ್ನೆ ಕೇಳ್ತಾ ಇದೆ. ಸೊ ನಿಮಗೆ ಗೊತ್ತಿಲ್ಲ, ಸೊ ಯಾವುದಾದ್ರೂ ಒಂದು 2-3 ಸೆಲೆಕ್ಷನ್ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಿ. ಸೊ ಇವಾಗ ಇಲ್ಲಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ, ಆದರೆ ನಾನು ತಪ್ಪು ಉತ್ತರ ಕೊಟ್ಟಿದ್ದೀನಿ. ಸೊ ಅದಕ್ಕೆ ಏನು ಮಾಡ್ತೀರಾ, ಮತ್ತೆ ಬ್ಯಾಕ್ ಬನ್ನಿ. ಸೊ ಮತ್ತೆ ಮುಂದೆ ಹೋಗುವಂಥ ಸಿಂಬಲ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದಕ್ಕೆ ಒತ್ತಿ. ಸೊ ಮತ್ತೆ ವಿಡಿಯೋನ ಮುಂದೆ ಡ್ರ್ಯಾಗ್ ಮಾಡಿ. ಸೊ ನೆಕ್ಸ್ಟ್ ಏನು ಮಾಡ್ತೀರಾ ಅಂತಂದರೆ ಇಲ್ಲಿ ಮೇಲಿನ ಎಲ್ಲವೂ ಅನ್ನೋದಕ್ಕೆ ಉತ್ತರ ಸರಿ ಇತ್ತು. ಸೊ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಮಾಡ್ತೀರಾ. ಸೊ ಅದನ್ನು ಕ್ಲಿಕ್ ಮಾಡಿದ್ರಿ ಮೇಲಿನ ಎಲ್ಲವೂ ಅನ್ನೋದಕ್ಕೆ ಝೂಮ್ ಮಾಡಿಬಿಟ್ಟು ಕ್ಲಿಕ್ ಮಾಡಿ, ಇಲ್ಲದೇ ಇದ್ದರೆ ಬೇರೆ ಸೆಲೆಕ್ಷನ್ ಆಪ್ಷನ್ ಸೆಲೆಕ್ಟ್ ಆಗುತ್ತೆ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀರಾ, ಸರಿ ಉತ್ತರ ಅಂತ ಬಂತು. ಸೊ ಇವಾಗ ಒಂದು ಮಾಡ್ಯೂಲು ಕಂಪ್ಲೀಟ್ ಆಯಿತು. ಇಲ್ಲಿ ನೋಡ್ಬೋದು ನೀವು ರೈಟ್ ಸೈಡ್ ಕಾರ್ನರಲ್ಲಿ ಇನ್ನೂ ಕಂಪ್ಲೀಟ್ ಆಗಿಲ್ಲ. 15 ವೀಡಿಯೋಗೆ 10 ವೀಡಿಯೋ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಆಯಿತು. ಇನ್ನೂ 5 ವೀಡಿಯೋ ಇನ್ನೂ ಮಾಡ್ಯೂಲ್ 1ಅಲ್ಲೇ ಕಂಪ್ಲೀಟ್ ಆಗಿಲ್ಲ. ಸೊ ಮತ್ತೆ ಏನು ಮಾಡ್ತೀರಾ, ಮುಂದಿನ ಅನ್ನುವಂಥ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಇಲ್ಲಿ ಮತ್ತೆ ಪ್ರಶ್ನೆ ಕೇಳ್ತಾ ಇದೆ, ಹಿಂಗೆ ಮುಂದೆ ಎಳೆದ್ಬಿಟ್ಟು ಮತ್ತು ಇಲ್ಲಿ ಮಗುವಿನ ಜೀವನದಲ್ಲಿ ಅದರ ಬಾಲ್ಯದ ಮೊದಲ 3 ವರ್ಷಗಳು ಮೆದುಳಿನ ಬೆಳವಣಿಗೆಯ ಮಟ್ಟಿಗೆ ಏಕೆ ಅತಿ ಮುಖ್ಯ ಅಂತ ಇದೆ. ಸೊ ಯಾವುದೋ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ತೀರಾ. ಸೊ ಅದು ಸರಿಯಾಗಿ ಉತ್ತರ ಆಗಿದೆ. ಸೊ ಮತ್ತೆ ಇಲ್ಲಿ ಮುಂದಿನ ಅಂತ ಇದೆಯಲ್ಲ ಮುಂದಿನ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ವಿಡಿಯೋ ಬಂತು. ವಿಡಿಯೋ ಬಂದ ತಕ್ಷಣ ಏನು ಮಾಡ್ತೀರಾ, ಮುಂದೆ ಹೋಗೋ ಬಟನ್ನ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋ ಬಂತು, ಮತ್ತೆ ಮುಂದೆ ಕ್ಲಿಕ್ ಮಾಡಿ. ಸೊ ಇವಾಗ ಪ್ರಶ್ನೆ ಬರುತ್ತೆ. ಪ್ರಶ್ನೆ ಬಂದ ತಕ್ಷಣ ನೀವು ವಿಡಿಯೋನ ಮುಂದೆ ಡ್ರ್ಯಾಗ್ ಮಾಡಬೇಕಾಗುತ್ತೆ.
ಹಿಂಗೆ ಎಳಿತೀರಾ, ಮುಂದೆ ಡ್ರ್ಯಾಗ್ ಮಾಡ್ತೀರಾ. ಸೊ ಇಲ್ಲಿ ಪ್ರಶ್ನೆಗಳು ಬರುತ್ತೀಗ, ಅದನ್ನು ಝೂಮ್ ಮಾಡಿ. ಸೊ ಯಾವುದೋ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ತೀರಾ. ಸೆಲೆಕ್ಟ್ ಮಾಡಿ ಸೊ ನೆಕ್ಸ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸರಿಯಾದ ಉತ್ತರ ಆಗಿರುತ್ತೆ ಇಲ್ಲಿ. ಸೊ ನೆಕ್ಸ್ಟ್ ಏನು ಮಾಡ್ತೀರಾ, ಇಲ್ಲಿ ಕೆಳಗಡೆ ರೈಟ್ ಸೈಡಲ್ಲಿ ಕಾಣುವಂಥ ಮುಂದೆ ಹೋಗುವಂಥ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಈ ಥರ ಬರುತ್ತೆ. ಮತ್ತೆ ಇಷ್ಟು ಆಗುತ್ತೆ. ಮತ್ತೆ ಮುಂದೆ ಹೋಗ್ತೀರಾ. ಸೊ ಇಲ್ಲಿಗೆ ನೀವು ಈ ಮಾಡ್ಯೂಲನ್ನು ಯಶಸ್ವಿಯಾಗಿ ಮುಗಿಸಿದ್ದೀರಿ, ಧನ್ಯವಾದ. ನಾವೀಗ ಮುಂದಿನ ಮಾಡ್ಯೂಲನ್ನು ಆರಂಭ ಮಾಡೋಣ ಅಂತ ಬಂತು. ಸೊ ಅಲ್ಲಿಗೆ ನೀವು ಒಂದು ಮಾಡ್ಯೂಲನ್ನು ಕಂಪ್ಲೀಟ್ ಮಾಡ್ದಂಗೆ ಆಯಿತು. ಸೊ ಇವಾಗ ಒಂದು ಮಾಡ್ಯೂಲ್ ಕಂಪ್ಲೀಟ್ ಆಗಿದೆ. ಇದೇ ರೀತಿ 14 ಮಾಡ್ಯೂಲ್ಗಳನ್ನು ಕಂಪ್ಲೀಟ್ ಮಾಡಬೇಕು. ತುಂಬ ಈಸಿ ಇರುತ್ತೆ, ಪೇಷನ್ಸ್ ಇರಬೇಕಷ್ಟೆ. ಸೊ ಇದೇ ರೀತಿ ವಿಡಿಯೋ ಬೇಕಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.